अभी और कितना टाइम लगेगा? तो हम लोग भी क्या नहाएंगे और नाइट एक्स्ट्रा दिलाएंगे। ಹೀಗೆ ಚಿತೆಯಲ್ಲಿ ಉರಿತಾ ಇರುವ ಆ ತಂದೆ ತನ್ನ ಜೀವನವನ್ನ 3 ಹೆಣ್ಮಕ್ಕಳಿಗಾಗಿ ಮುಡಿಪಾಗಿಟ್ಟಿದ್ರು. ತನ್ನ ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಶಿಕ್ಷಣಕ್ಕಾಗಿ, ಅವರ ಕನಸುಗಳು ಮತ್ತು ಸಂತೋಷಕ್ಕಾಗಿ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟಿದ್ರು. ಆದರೆ ಅದೇ ತಂದೆಯ ಜೀವನದ ಕೊನೆಯ ಕ್ಷಣಗಳಲ್ಲಿ ಅವರ ಬಳಿಗೆ ಬರಲು ಆ 3 ಹೆಣ್ಣು ಮಕ್ಕಳಿಗೆ ಸಮಯವೇ ಇರಲಿಲ್ಲ. ಅವರು ವಿಡಿಯೋ ಕಾಲ್ನಲ್ಲೇ ತಂದೆಯ ಅಂತಿಮ ದರ್ಶನ ಪಡೆದರು. ವಿಡಿಯೋ ಕಾಲ್ನಲ್ಲಿ ಅಂತ್ಯಕ್ರಿಯೆ ವೀಕ್ಷಿಸಿದರು. ಇದು ಸಿನಿಮಾದ ಕಥೆಯಲ್ಲ, ಕಾದಂಬರಿಯ ಕಲ್ಪನೆಯೂ ಅಲ್ಲ. ಇದು ನಮ್ಮ ಸಮಾಜದ ಕಹಿ ವಾಸ್ತವ. ಆಧುನಿಕ ಜಗತ್ತಿನಲ್ಲಿ ಹಣ, ಹುದ್ದೆ, ಉದ್ಯೋಗ ಮತ್ತು ಬ್ಯುಸಿ ಜೀವನದ ನಡುವೆ ಕುಟುಂಬ ಸಂಬಂಧಗಳ ಮೌಲ್ಯ ಎಷ್ಟು ಕುಸಿದಿದೆ ಎಂಬುದಕ್ಕೆ ಉದಾಹರಣೆ ಇದು. ಹರಿಯಾಣದ ಸೋನಿಪತ್ನಲ್ಲಿರುವ ವೃದ್ಧಾಶ್ರಮವೊಂದರಲ್ಲಿ ನಡೆದ ಈ ಘಟನೆ ಕಣ್ಣೀರು ತರಿಸುತ್ತೆ. ಒಂದು ಕಾಲದಲ್ಲಿ ಯಶಸ್ವಿ ಜವಳಿ ಉದ್ಯಮಿಯಾಗಿದ್ದ ಶಿವಚರಣ್ ರಾಮ್ ರತನ್ ಗುಪ್ತಾ ನೂರಾರು ಜನರಿಗೆ ಉದ್ಯೋಗ ನೀಡಿದ್ದ ವ್ಯಕ್ತಿ. ಅಂತಹ ಮನುಷ್ಯ ತನ್ನ ಜೀವನದ ಕೊನೆಯ 2 ವರ್ಷಗಳನ್ನು ವೃದ್ಧಾಶ್ರಮದಲ್ಲೇ ಕಳೆದರು. ಕೊನೆಗೆ ತನ್ನ ಜೀವನದ ಸಂಜೆಯ ಹೊತ್ತಿನಲ್ಲಿ ತನ್ನವರ ಪ್ರೀತಿಗಾಗಿ ಕಾಯಬೇಕಾದ ಪರಿಸ್ಥಿತಿಯನ್ನು ಎದುರಿಸಿದರು. ತಮ್ಮ 3 ಪುತ್ರಿಯರಿಗೆ ಉತ್ತಮ ಶಿಕ್ಷಣ ನೀಡಬೇಕು, ಅವರ ಬದುಕು ಸುಂದರವಾಗಬೇಕು ಎಂಬ ಕನಸಿಗಾಗಿ ಅವರು ಹಗಲು ರಾತ್ರಿ ಶ್ರಮಿಸಿದ್ದ ತಂದೆ ಮಕ್ಕಳ ಜೀವನ ಮತ್ತು ಭವಿಷ್ಯ ರೂಪಿಸಿದರು. ಈಗ ಒಬ್ಬಳು ನೇಪಾಳದಲ್ಲಿ ಶಿಕ್ಷಕಿಯಾಗಿದ್ದಾರೆ, ಮತ್ತೊಬ್ಬಳು ಉತ್ತರ ಪ್ರದೇಶದಲ್ಲಿದ್ದಾರೆ, ಇನ್ನೊಬ್ಬಳು ಮುಂಬೈನಲ್ಲಿ ನೆಲೆಸಿದ್ದಾಳೆ. ಮಕ್ಕಳ ಯಶಸ್ಸನ್ನು ಕಂಡು ಸಂತೋಷಪಟ್ಟ ತಂದೆ ಅವರಿಂದ ಕೊನೆಯ ಕ್ಷಣದಲ್ಲಿ ಸಿಗಬೇಕಾಗಿದ್ದ ಪ್ರೀತಿ ಮತ್ತು ಸಾಂತ್ವನವನ್ನು ಮಾತ್ರ ಕಾಣಲಿಲ್ಲ. 3 ಹೆಣ್ಮಕ್ಕಳ ತಂದೆ ಮತ್ತು ತಾಯಿ ಕೊನೆಗೆ ವೃದ್ಧಾಶ್ರಮ ಸೇರಬೇಕಾಯಿತು. ಗುಪ್ತಾ ಅವರ ಪತ್ನಿಯು ಇದೇ ವೃದ್ಧಾಶ್ರಮದಲ್ಲೇ ನಿಧನರಾಗಿದ್ದರು. ಜೀವನ ಸಂಗಾತಿಯನ್ನು ಕಳೆದುಕೊಂಡ ನಂತರ ಅವರು ಮತ್ತಷ್ಟು ಏಕಾಂಗಿಯಾದರು. ಅನಾರೋಗ್ಯದಿಂದ ಬಳಲ್ತಾ ಇದ್ದವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇತ್ತು. ವೃದ್ಧಾಶ್ರಮದ ಸಿಬ್ಬಂದಿಗಳು ಸುಮಾರು 20 ದಿನಗಳ ಮುಂಚೆ ಪುತ್ರಿಯರಿಗೆ ತಂದೆಯ ಆರೋಗ್ಯ ಗಂಭೀರವಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಆದರೂ ನೋಡೋಕ್ಕೆ ಅವರು ಬರಲೇ ಇಲ್ಲ. ಮಂಗಳವಾರ ಮುಂಜಾನೆ ಸುಮಾರು 3:30 ಗಂಟೆಗೆ ಶಿವಚರಣ್ ಗುಪ್ತಾ ಇಹಲೋಕ ತ್ಯಜಿಸಿದರು. ಆ ಸುದ್ದಿ ಪುತ್ರಿಯರಿಗೆ ತಲುಪಿತು. ತನ್ನ ತಂದೆಯ ನಿಧನದ ಸುದ್ದಿ ತಿಳಿದ ತಕ್ಷಣ 3 ಹೆಣ್ಮಕ್ಕಳಿಂದ ಬಂದ ಸಂದೇಶ, ಬರಲು ನಮಗೆ ಸಮಯವಿಲ್ಲ ಎಂದಾಗಿತ್ತು. 9 ತಿಂಗಳು ಹೊತ್ತು ಹೆತ್ತ ತಾಯಿ, ಜೀವನವನ್ನೇ ಮಕ್ಕಳಿಗಾಗಿ ಮುಡಿಪಾಗಿಟ್ಟ ತಂದೆ, ಅವರ ಕೊನೆಯ ಪ್ರಯಾಣಕ್ಕೂ ಸಮಯವಿಲ್ಲ ಎಂದರೆ ಆ ಮಕ್ಕಳು ಸಂಬಂಧಗಳ ಮೌಲ್ಯವನ್ನು ಕಳೆದುಕೊಂಡಿದ್ದಾರೆ ಎಂದರ್ಥ. ಕೊನೆಗೆ ವೃದ್ಧಾಶ್ರಮದ ಆಡಳಿತ ಮಂಡಳಿ ಮತ್ತು ಸ್ಥಳೀಯ ನಿವಾಸಿಗಳೇ ಸೇರಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಪುತ್ರಿಯರು ವಿಡಿಯೋ ಕಾಲ್ ಮೂಲಕ ಅಂತಿಮ ವಿಧಿಗಳನ್ನು ವೀಕ್ಷಿಸಿದ್ದಾರೆ. ಅಂತ್ಯಕ್ರಿಯೆಯ ಖರ್ಚು ವೆಚ್ಚವನ್ನು ಒಬ್ಬಳು ಮಗಳು ಆನ್ಲೈನಲ್ಲಿ ಭರಿಸಿದ್ದಾಳೆ. ತಂದೆಯ ಅಂತ್ಯಕ್ರಿಯೆ ವೇಳೆ ಇನ್ನೊಬ್ಬಳು ಮಗಳು ಆಡಿದ ಮಾತೊಂದು ಅಲ್ಲಿದ್ದ ಜನರ ಮನಸ್ಸನ್ನೇ ಕಲಕಿದೆ. ಅಂತ್ಯ ಸಂಸ್ಕಾರದ ವೇಳೆ ವಿಡಿಯೋ ಕಾಲ್ನಲ್ಲಿದ್ದ ಮಗಳು, ಇನ್ನೂ ಎಷ್ಟು ಸಮಯ ಬೇಕಾಗತ್ತೆ, ನಾವು ಊಟ ಮಾಡಿ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾಳೆ. ಅಲ್ಲಿ ತಂದೆಯ ಚಿತೆ ಉರಿತಿರುವಾಗಲೂ ಮಗಳಿಗೆ ಊಟ ಸ್ನಾನದ ಚಿಂತೆಯಾಗಿದೆ ಅಂದರೆ ಆಕೆ ಎಂತಹ ಮಗಳು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಇದು ವೇಗವಾಗಿ ಬದಲಾಗ್ತಾ ಇರುವ ಸಮಾಜದ ಕನ್ನಡಿಯಾಗಿದೆ. ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇರುವುದು ಕೇವಲ ಆರ್ಥಿಕ ಸಮಸ್ಯೆಯಿಂದ ಅಲ್ಲ, ಭಾವನಾತ್ಮಕ ಅಂತರವು ಅದಕ್ಕೆ ಪ್ರಮುಖ ಕಾರಣ ಆಗ್ತಾ ಇದೆ. ತಂತ್ರಜ್ಞಾನ ನಮ್ಮನ್ನು ಜಗತ್ತಿಗೆ ಹತ್ತಿರ ತಂದಿರಬಹುದು, ಆದರೆ ಕೆಲವೊಮ್ಮೆ ನಮ್ಮ ಮನೆಯವರಿಂದಲೇ ದೂರ ಮಾಡ್ತಾ ಇದೆ ಎಂಬ ಆತಂಕವೂ ಮೂಡುತ್ತೆ. ನಮ್ಮ ಬದುಕಿನಲ್ಲಿ ಹಣ ಮತ್ತೆ ಸಂಪಾದಿಸ್ಬೋದು, ಕಳೆದು ಹೋದ ಹುದ್ದೆ ಮತ್ತೆ ಪಡೀಬೋದು, ಆದರೆ ಹೆತ್ತ ತಂದೆ ತಾಯಿಯೊಂದಿಗೆ ಕಳೆಯಬೇಕಾಗಿದ್ದ ಒಂದು ಕ್ಷಣವನ್ನು ಮತ್ತೆ ಖರೀದಿಸಲು ಯಾವತ್ತಿಗೂ ಸಾಧ್ಯವಿಲ್ಲ. ಅವರ ಕೊನೆಯ ಕರೆಯನ್ನು ಮತ್ತೊಮ್ಮೆ ಕೇಳಲು ಸಾಧ್ಯವಿಲ್ಲ. ಆ ಅವಕಾಶ ಒಮ್ಮೆ ತಪ್ಪಿದರೆ ಅದು ಎಂದಿಗೂ ಮರಳಿ ಬರುವುದಿಲ್ಲ. ತಮ್ಮ ಮಕ್ಕಳಿಗೆ ಬದುಕನ್ನು ಕೊಡುವ ತಂದೆ ತಾಯಿಗೆ ಅವರ ಜೀವನದ ಕೊನೆಯ ಕ್ಷಣದಲ್ಲಿ ಬೇಕಾಗಿರುವುದು ಕೋಟಿ ಕೋಟಿ ರೂಪಾಯಿಗಳಲ್ಲ, ದುಬಾರಿ ಉಡುಗೊರೆಗಳಲ್ಲ, ಕೇವಲ ನಮ್ಮ ಉಪಸ್ಥಿತಿ, ನಮ್ಮ ಪ್ರೀತಿ
ಮತ್ತು ನಮ್ಮ 2 ಹನಿ ಕಣ್ಣೀರು ಮಾತ್ರ.